ವೃಶ್ಚಿಕ ರಾಶಿಯವರೇ, ಆಗಸ್ಟ್ 24ರಿಂದ 31ರವರೆಗಿನ ಈ ವಾರವು ನಿಮ್ಮ ಪಾಲಿಗೆ ಬದಲಾವಣೆಗಳೊಂದಿಗೆ ಹೊಸ ಸಾಧ್ಯತೆಗಳನ್ನು ತರಬಹುದು. ಆಗಸ್ಟ್ 28ರ ಆಳವಾದ ಪಾಕ್ಷಿಕ ಚಂದ್ರಗ್ರಹಣ ಅಂದರೆ ಡೀಪ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಈ ವಾರದ ಪ್ರಮುಖ ಘಟನೆಯಾಗಿರಲಿದೆ ಮತ್ತು ಇದರೊಂದಿಗೆ ರೂಪುಗೊಳ್ಳುವ ಗ್ರಹಗಳ ಸ್ಥಿತಿಯು ನೀವು ಹಳೆಯ ಸಿಲುಕಿಕೊಂಡಿರುವ ಸಮಸ್ಯೆಗಳಿಂದ ಹೊರಬಂದು ಮುನ್ನಡೆಯಲು ಅವಕಾಶವನ್ನು ನೀಡಬಹುದು. ವೃತ್ತಿ ಜೀವನ, ಹಣ, ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳಲ್ಲಿ ಸಕಾರಾತ್ಮಕ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳಬಹುದು. ವಿಶೇಷವೆಂದರೆ ಈ ವಾರ ಸೂಕ್ತ ಸಮಯದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರವು ನಿಮ್ಮ ಮುಂದಿನ ಹಾದಿಯನ್ನು ಬಲಪಡಿಸಬಹುದು. ಗ್ರಹಣ ಮತ್ತು ಉಳಿದ ಗ್ರಹಗಳ ಸಂಚಾರವು ನಿಮಗೆ ಯಾವ ಮುನ್ಸೂಚನೆಗಳನ್ನು ನೀಡುತ್ತಿದೆ? ಬನ್ನಿ ವಿವರವಾಗಿ ತಿಳಿಯೋಣ. ಮುಂದುವರಿಯುವ ಮೊದಲು ನಿಮ್ಮ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಈ ಸಂಪೂರ್ಣ ವಿಡಿಯೋದ ಸಂಕ್ಷಿಪ್ತ ಸಾರಾಂಶವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಅದರ ನಂತರ ಎಲ್ಲಾ ವಿಷಯಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಗುವುದು. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 26ರಿಂದ 31ರವರೆಗಿನ ಈ ಸಮಯವು ಒಂದು ದೊಡ್ಡ ವಿರೋಧಾಭಾಸದ ಅಂದರೆ ಪ್ಯಾರಾಡಾಕ್ಸ್ ತರಹ ಇದೆ. ಅಲ್ಲಿ ಒಂದೆಡೆ 9ನೇ ಮನೆಯಲ್ಲಿರುವ ಉಚ್ಚ ಬೃಹಸ್ಪತಿ ಅಂದರೆ ಗುರುವು ನಿಮಗೆ ಅದೃಷ್ಟ ಮತ್ತು ಯಶಸ್ಸನ್ನು ನೀಡಲು ಬಯಸುತ್ತಾನೆ. ಆದರೆ 8ನೇ ಮನೆಯಲ್ಲಿರುವ ಮಂಗಳವು ಗೊಂದಲ ಮತ್ತು ಆತುರವನ್ನು ಸೃಷ್ಟಿಸುತ್ತಿದ್ದಾನೆ. ನಿಮಗೆ ಅತ್ಯಂತ ದೊಡ್ಡ ಡೇಂಜರ್ ಝೋನ್ ಎಂದರೆ ಆಗಸ್ಟ್ 27ರ ಮಧ್ಯಾಹ್ನದಿಂದ ಆಗಸ್ಟ್ 29ರ ರಾತ್ರಿಯವರೆಗಿನ ಸಮಯ. ಇದರಲ್ಲಿ 4ನೇ ಮನೆಯ ರಾಹು, ಚಂದ್ರ ಮತ್ತು 8ನೇ ಮನೆಯ ಮಂಗಳಿಂದಾಗಿ ಮಾನಸಿಕ ಒತ್ತಡ, ಅನಗತ್ಯ ಕೋಪ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದನ್ನು, ಹೊಸ ಹೂಡಿಕೆ ಮಾಡುವುದನ್ನು ಅಥವಾ ವಾಹನವನ್ನು ವೇಗವಾಗಿ ಚಲಾಯಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ವೃತ್ತಿ ಜೀವನದ ಮುಂಭಾಗದಲ್ಲಿ 10ನೇ ಮನೆಯಲ್ಲಿ ಸೂರ್ಯ, ಕೇತು, ಬುಧ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಭಾರಿ ಒತ್ತಡ ಮತ್ತು ಉದ್ಯೋಗವನ್ನು ಬದಲಾಯಿಸುವ ಚಡಪಟಿಕೆ ಇಡುತ್ತದೆ. ಆದರೆ ವ್ಯಾಪಾರಿಗಳಿಗೆ ವರ್ಗೋತ್ತಮ ಯೋಗದ ಕಾರಣದಿಂದಾಗಿ ಆಗಸ್ಟ್ 28 ಮತ್ತು 29ರ ಸಮಯವು ಲಾಭ, ಹೊಸ ಆರ್ಡರ್ಗಳು ಮತ್ತು ದೊಡ್ಡ ಡೀಲ್ಗಳ ಗೋಲ್ಡನ್ ಪೀರಿಯಡ್ ಅಂದರೆ ಸುವರ್ಣ ಅವಕಾಶ ಸಾಬೀತಾಗಲಿದೆ. ಆದರೂ ಈ ಅವಧಿಯಲ್ಲಿ ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಬೇಕು. ವೈವಾಹಿಕ ಜೀವನವು ಅತ್ಯಂತ ಅದ್ಭುತ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಆದರೆ ಸಿಂಗಲ್ಸ್, ಒಂಟಿಯಾಗಿರುವವರು, ಟಾಕ್ಸಿಕ್ ಸಂಬಂಧಗಳು ಮತ್ತು ಮಾಜಿ ಪಾಲುದಾರರ ಎಕ್ಸ್ ಪಾರ್ಟ್ನರ್ ಕಾರಣದಿಂದಾಗಿ ಬರುವ ಮಾನಸಿಕ ಗೊಂದಲಗಳಿಂದ ದೂರವಿರಬೇಕಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಉಸಿರಾಟದ ವ್ಯವಸ್ಥೆ ಮತ್ತು ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಿ. ಕೊನೆಯದಾಗಿ ಆಗಸ್ಟ್ 29ರ ನಂತರ ಪರಿಸ್ಥಿತಿಗಳು ವೇಗವಾಗಿ ಸುಧಾರಿಸುತ್ತವೆ ಮತ್ತು ಆಗಸ್ಟ್ 31ರಂದು ಸೂರ್ಯನು ವರ್ಗೋತ್ತಮನಾಗಿರುವುದರಿಂದ ಒಂದು ದೊಡ್ಡ ರಾಜಯೋಗವು ಸೃಷ್ಟಿಯಾಗುತ್ತದೆ. ಇದು ನಿಮಗೆ ಉದ್ಯೋಗದಲ್ಲಿ ಬಡ್ತಿ, ಕೀರ್ತಿ ಮತ್ತು ಗೌರವವನ್ನು ತಂದುಕೊಡುತ್ತದೆ. ಈ ಸಮಯದ ಮಿತಿಯನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಆಗಸ್ಟ್ 27ರ ಮಧ್ಯಾಹ್ನ 1:36ರಿಂದ ಆಗಸ್ಟ್ 29ರ ರಾತ್ರಿ 9:38ರವರೆಗಿನ ಸಮಯವು ನಿಮಗೆ ಭಾರಿ ಉದ್ವೇಗದ ಟೆನ್ಷನ್ ಸಮಯವಾಗಿದೆ. ವಿದೇಶಗಳಲ್ಲಿ ವಾಸಿಸುತ್ತಿರುವವರು ಈ ಸಮಯವನ್ನು ತಮ್ಮ ಟೈಮ್ ಝೋನ್ಗೆ ತಕ್ಕಂತೆ ಬದಲಾಯಿಸಿಕೊಳ್ಳಿ. ಏಕೆಂದರೆ ಒಂದೆಡೆ 4ನೇ ಮನೆಯಲ್ಲಿರುವ ರಾಹು ಮತ್ತು ಚಂದ್ರರು ನಿಮ್ಮ ಮನಸ್ಸನ್ನು ತುಂಬಾ ಅಶಾಂತಗೊಳಿಸುತ್ತಿದ್ದಾರೆ ಮತ್ತು ಮತ್ತೊಂದೆಡೆ 8ನೇ ಮನೆಯಲ್ಲಿ ಕುಳಿತಿರುವ ಮಂಗಳನು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತಿದ್ದಾನೆ. 8ನೇ ಮನೆಯ ಮಂಗಳನು ಮನುಷ್ಯನ ಬುದ್ಧಿಯನ್ನು ತಪ್ಪು ದಿಕ್ಕಿನತ್ತ ಕೊಂಡೊಯ್ಯುವ ಕೆಲಸ ಮಾಡುತ್ತಾನೆ. ಈ ಸುಮಾರು 58 ಗಂಟೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸದ ಮಟ್ಟವು ಪದೇ ಪದೇ ಏರಿಳಿತಗೊಳ್ಳುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ನಿಮಗೆ ಅನಗತ್ಯ ಆಕ್ರಮಣಕಾರಿ ಪ್ರವೃತ್ತಿ ಮತ್ತು ಕೋಪ ಬರುತ್ತದೆ ಮತ್ತು ನೀವು ಆತುರದಲ್ಲಿ ಏನಾದರೂ ಅಂತಹ ನಿರ್ಧಾರ ತೆಗೆದುಕೊಳ್ಳಲು ಬಯಸುತ್ತೀರಿ. ಅದು ನಿಮಗೆ ಆತ್ಮಘಾತಿಯಾಗಿ ಪರಿಗಣಿಸಬಹುದು. ಇದು ನಿಮ್ಮ ಮಾತಿನ ಮೇಲೆ ನೀವು ಅತ್ಯಂತ ಕಟ್ಟುನಿಟ್ಟಾದ ನಿಯಂತ್ರಣವನ್ನು ಹೊಂದಿರಬೇಕಾದ ಸಮಯವಾಗಿದೆ. ಯಾರಾದರೂ ನಿಮ್ಮೊಂದಿಗೆ ಜಗಳವಾಡಲು ಪ್ರಯತ್ನಿಸಿದರೆ ನೀವು ಅಲ್ಲಿಂದ ಶಾಂತವಾಗಿ ಹೊರನಡೆಯಬೇಕು. ಶತ್ರುಗಳೊಂದಿಗೆ ನೀವು ಯಾವುದೇ ಕಾರಣಕ್ಕೂ ಸಿಲುಕಿಕೊಳ್ಳಬಾರದು. ಈ 2-2.5 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನ, ಮದುವೆ ಅಥವಾ ಯಾವುದೇ ದೊಡ್ಡ ಹೂಡಿಕೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು. ನಿರ್ಧಾರ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದ್ದರೆ ತಜ್ಞರ ಅಥವಾ ಮನೆಯ ಹಿರಿಯರ ಸಲಹೆ ಇಲ್ಲದೆ ಮುಂದೆ ಹೋಗಬೇಡಿ. ಮಂಗಳನು 8ನೇ ಮನೆಯಲ್ಲಿ ಕುಳಿತು ಹಠಾತ್ ಅಪಘಾತಗಳು ಅಥವಾ ಅನಗತ್ಯ ವಿವಾದಗಳಿಗೆ ಜನ್ಮ ನೀಡಬಹುದು. ಆದ್ದರಿಂದ ನಿಮ್ಮ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ನಿಧಾನವಾಗಿ ಚಲಾಯಿಸಿ. ನಿಮ್ಮ ವೃತ್ತಿ ಜೀವನ
ಮತ್ತು ಕೆಲಸದ ಕ್ಷೇತ್ರದಲ್ಲಿ ಮಾತನಾಡುವುದಾದರೆ 10ನೇ ಮನೆಯಲ್ಲಿ ಸೂರ್ಯ, ಕೇತು ಮತ್ತು ಬುಧ ಒಟ್ಟಿಗೆ ಕುಳಿತಿದ್ದಾರೆ. 10ನೇ ಮನೆಯಲ್ಲಿ ಸೂರ್ಯನ ಆಗಮನವು ಯಾವಾಗಲೂ ಅಧಿಕಾರ ಮತ್ತು ಶಕ್ತಿಯನ್ನು ನೀಡುತ್ತದೆ. ಆದರೆ ಕೇತುವಿನೊಂದಿಗಿನ ಈ ಸಂಯೋಗವು ಕೆಲಸದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಬಹುದು. ಕೆಲಸದ ಒತ್ತಡ ಎಷ್ಟು ಹೆಚ್ಚಿರುತ್ತದೆ ಎಂದರೆ ನಿಮಗೆ ಕುರ್ಚಿಯಿಂದ ಏಳಲು ಕೂಡ ಅವಕಾಶ ಸಿಗದಿರಬಹುದು. ನಿಮ್ಮ ಕೆಲವು ಸಹೋದ್ಯೋಗಿಗಳು ಎಷ್ಟು ಕಿರಿಕಿರಿ ಉಂಟು ಮಾಡಬಹುದು ಎಂದರೆ ನೀವು ಅವರಿಂದ ದೂರವಿರಲು ಬಯಸುತ್ತೀರಿ. ಬುಧವು ನಿಮ್ಮ 8ನೇ ಮನೆಯ ಅಧಿಪತಿಯಾಗಿದ್ದಾನೆ ಮತ್ತು ಅವನು ಕೂಡ 10ನೇ ಮನೆಯಲ್ಲಿದ್ದಾನೆ. ಇದು ನಿಮ್ಮೊಳಗೆ ಉದ್ಯೋಗ ಬದಲಾಯಿಸುವ ಅಥವಾ ನಿಮ್ಮ ಕ್ಷೇತ್ರವನ್ನು ಬದಲಾಯಿಸಲು ಭಯಾನಕ ಚಡಪಡಿಕೆಯನ್ನು ಉಂಟು ಮಾಡುತ್ತಿದೆ. ಆದರೆ ನನ್ನ ಸ್ಪಷ್ಟ ಸಲಹೆ ಎಂದರೆ ಕೈಯಲ್ಲಿ ಹೊಸ ಉದ್ಯೋಗವಿಲ್ಲದೆ ಕೋಪಗೊಂಡು ನಿಮ್ಮ ರಾಜೀನಾಮೆಯನ್ನು ನೀಡಬೇಡಿ. ವ್ಯಾಪಾರ ಮಾಡುವವರಿಗೆ ಈ ವಾರ ಬಹುದೊಡ್ಡ ಅವಕಾಶವಿದ್ದಂತೆ. ಆಗಸ್ಟ್ 28 ಮಧ್ಯಾಹ್ನ 2:48 ಚಂದ್ರನು ಕುಂಭ ರಾಶಿಯಲ್ಲಿ ವರ್ಗೋತ್ತಮನಾಗುತ್ತಿದ್ದಾನೆ. ಇದು ರಾತ್ರಿ 9 ಗಂಟೆಯವರೆಗೆ ಇರುತ್ತದೆ. ವರ್ಗೋತ್ತಮ ಎಂದರೆ ಗ್ರಹವು ಜನ್ಮಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡರಲ್ಲೂ ಒಂದೇ ರಾಶಿಯಲ್ಲಿದ್ದು ಬಹಳ ಶಕ್ತಿಶಾಲಿಯಾಗುತ್ತದೆ. ಇದರ ಮರುದಿನ ಆಗಸ್ಟ್ 29 ಬೆಳಿಗ್ಗೆ 10:30 ನಿಮ್ಮ 11ನೇ ಮನೆಯಲ್ಲಿ ಕುಳಿತಿರುವ ಶುಕ್ರನು ಕೂಡ ಕನ್ಯಾ ರಾಶಿಯಲ್ಲಿ ವರ್ಗೋತ್ತಮನಾಗುತ್ತಾನೆ. ಮಧ್ಯಾಹ್ನ 12:55 ಬುಧನು ಕೂಡ ವರ್ಗೋತ್ತಮನಾಗುತ್ತಾನೆ ಮತ್ತು ಬುಧನು ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಅದು ಶುಕ್ರನದೇ ನಕ್ಷತ್ರವಾಗಿದೆ. ಈ ಜ್ಯೋತಿಷ್ಯದ ಚೈನ್ ರಿಯಾಕ್ಷನ್ ಅಂದರೆ ಸರಪಳಿ ಪ್ರತಿಕ್ರಿಯೆ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. 8ನೇ ಮನೆಯ ಮಂಗಳನು ಚಿತ್ರಾ ನಕ್ಷತ್ರದ ಮೂಲಕ ಶುಕ್ರನಿಗೆ ಶಕ್ತಿಯನ್ನು ನೀಡುತ್ತಿದ್ದಾನೆ ಮತ್ತು ಶುಕ್ರನು ಪೂರ್ವ ಪಾಲ್ಗುಣಿಯ ಮೂಲಕ ಬುಧನಿಗೆ ಶಕ್ತಿಯನ್ನು ನೀಡುತ್ತಿದ್ದಾನೆ. ಆಗಸ್ಟ್ 28 ಮಧ್ಯಾಹ್ನದಿಂದ ಇಡೀ ಆಗಸ್ಟ್ 29 ಈ ಸಮಯವು ನಿಮ್ಮ ವ್ಯವಹಾರ, ಲಾಭ ಮತ್ತು ಆರ್ಥಿಕ ಬೆಳವಣಿಗೆಗೆ ಗೋಲ್ಡನ್ ಪೀರಿಯಡ್ ಆಗಿದೆ. ತಿಂಗಳುಗಟ್ಟಲೆ ನಿಂತು ಹೋಗಿದ್ದ ಕೆಲಸಗಳು ಈ ಸಮಯದಲ್ಲಿ ನಿಮ್ಮ ಒಂದು ಫೋನ್ ಕರೆಯಲ್ಲಿ ಪೂರ್ಣಗೊಳ್ಳಬಹುದು. ವ್ಯಾಪಾರದ ಯಾವುದೇ ದೊಡ್ಡ ಡೀಲ್ ಪಕ್ಕಾ ಆಗಬಹುದು. ನಿಮ್ಮ ವ್ಯಾಪಾರದ ಪ್ರಚಾರ ಮಾಡಲು ನೀವು ಬಯಸಿದರೆ ಈ ಸಮಯ ಅದಕ್ಕೆ ಅತ್ಯುತ್ತಮವಾಗಿದೆ. ನಿಮ್ಮ ವ್ಯಾಪಾರವು ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬರಬಹುದು. ಆರ್ಥಿಕ ವಿಷಯಗಳಲ್ಲಿ ದೇವಗುರು ಬೃಹಸ್ಪತಿಯು 9ನೇ ಮನೆಯಲ್ಲಿ ಕುಳಿತು ನಿಮಗೆ ನಗದು ನೀಡಲು ಬಯಸುತ್ತಾರೆ. ಆದರೆ ಕೆಲವು ಸಿಲುಕಿಕೊಂಡಿರುವ ಹಣವನ್ನು ಪಡೆಯುವಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿಯೂ ಸ್ವಲ್ಪ ಅಡೆತಡೆಗಳು ಅಥವಾ ಮುಂದೂಡುವಿಕೆ ಕಂಡು ಬರಬಹುದು. ಆದರೆ ಕೆಲಸ ನಿಲ್ಲುವುದಿಲ್ಲ. ಟ್ಯಾರೋ ಕಾರ್ಡ್ಗಳಾದ ಪೇಜ್ ಆಫ್ ಸ್ವಾರ್ಡ್ಸ್ ಮತ್ತು 6 ಆಫ್ ಪೆಂಟಕಲ್ಸ್ ಸ್ಪಷ್ಟವಾದ ಸೂಚನೆಯನ್ನು ನೀಡುತ್ತಿವೆ. ಏನೆಂದರೆ ಆಗಸ್ಟ್ 26-31 ನಡುವೆ ಯಾರಾದರೂ ನಿಮ್ಮಲ್ಲಿ ಸಾಲ ಕೇಳಿದರೆ ಅದನ್ನು ವಿನಯದಿಂದ ನಿರಾಕರಿಸಿ. ಏಕೆಂದರೆ ಈ ಅವಧಿಯಲ್ಲಿ ನೀಡಿದ ಹಣ ಮರಳಿ ಬರುವುದಿಲ್ಲ. ದುಬಾರಿ ವಸ್ತುಗಳನ್ನು ಖರೀದಿಸುವಾಗ ಸಂಪೂರ್ಣ ತಪಾಸಣೆ ಮತ್ತು ಚೌಕಾಶಿ ಖಂಡಿತವಾಗಿಯೂ ಮಾಡಿ. ಸಂಬಂಧಗಳು ಮತ್ತು ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯವು 2 ವಿಭಿನ್ನ ಸಂದರ್ಭಗಳನ್ನು ಸೃಷ್ಟಿಸುತ್ತಿದೆ. ನೀವು ವಿವಾಹಿತರಾಗಿದ್ದರೆ ಈ ಸಮಯವು ನಿಮ್ಮ ವೈವಾಹಿಕ ಜೀವನಕ್ಕೆ ಬಹಳ ಮಂಗಳಕರವಾಗಿದೆ. 5ನೇ ಮನೆಯಲ್ಲಿ ಶನಿ ಮತ್ತು 11ನೇ ಮನೆಯಲ್ಲಿ ಶುಕ್ರನ ಬಲವಾದ ಸ್ಥಾನ, ಅದರ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತಿರುವುದು ನಿಮ್ಮ ಜೀವನ ಸಂಗಾತಿಯನ್ನು ನಿಮ್ಮ ಕಡೆಗೆ ಅತ್ಯಂತ ಕಾಳಜಿಯುಳ್ಳವರನ್ನಾಗಿ ಮತ್ತು ಸಮರ್ಪಿತರಾಗುವಂತೆ ಮಾಡುತ್ತದೆ. ರೊಮ್ಯಾನ್ಸ್ ಮತ್ತು ಪರಸ್ಪರ ತಿಳುವಳಿಕೆ ತುಂಬಾ ಚೆನ್ನಾಗಿರುತ್ತದೆ. ಆದರೆ ನೀವು ಸಿಂಗಲ್ ಆಗಿದ್ದರೆ ಅಥವಾ ಕೇವಲ ಡೇಟಿಂಗ್ ಮಾಡುತ್ತಿದ್ದರೆ ಈ ಸಮಯವು ನಿಮಗೆ ಟಾಕ್ಸಿಕ್ ಶಕ್ತಿಯನ್ನು ತರುತ್ತದೆ. ನಿಮ್ಮ ಪಾಲುದಾರರು ನಿಮ್ಮನ್ನು ಮ್ಯಾನಿಪುಲೇಟ್, ದುರ್ಬಳಕೆ ಮಾಡಲು ಅಥವಾ ನಿಮ್ಮ ಮೇಲೆ ತಮ್ಮ ಇಚ್ಛೆಯನ್ನು ಹೇರಲು ಪ್ರಯತ್ನಿಸಬಹುದು. ಇದರಿಂದ ನಿಮಗೆ ಭಯಾನಕ ಕೋಪ ಬರಬಹುದು. ಸಂಪೂರ್ಣವಾಗಿ ಸಿಂಗಲ್ ಆಗಿರುವವರು ತಮ್ಮ ಮಾಜಿ ಪಾಲುದಾರನ ಎಕ್ಸ್ ಪಾರ್ಟ್ನರ್ ಬಗ್ಗೆ ವಿಚಿತ್ರವಾದ ಅಸೂಯೆಯನ್ನು ಅನುಭವಿಸಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನು ಉತ್ತಮ ಸ್ಥಿತಿಯಲ್ಲಿ ನೋಡಿ ನೀವು ಸಹ ಯಾವುದಾದರೂ ಹೊಸ ರೀಬೌಂಡ್ ಸಂಬಂಧಕ್ಕೆ ಸೇರಿಕೊಳ್ಳಬೇಕೆಂಬ ಪ್ರಚೋದನೆ ನಿಮ್ಮಲ್ಲಿ ಉಂಟಾಗಬಹುದು. ಯಾರಿಗಾದರೂ ಏನನ್ನಾದರೂ ಸಾಬೀತುಪಡಿಸಲು ಅಥವಾ ಅಸೂಯೆಯಿಂದ ಯಾವುದೇ ಹೊಸ ಸಂಬಂಧವನ್ನು ಬೆಳೆಸಬೇಡಿ. ಸಂಬಂಧದಲ್ಲಿ ನಿಮ್ಮ ಪಾಲುದಾರರು ನಿಮ್ಮ ಮೇಲೆ ಪ್ರಬಲರಾಗಿರುತ್ತಿದ್ದರೆ ನೀವು ಸ್ಪಷ್ಟವಾಗಿ ನಿಮ್ಮ ಗಡಿಗಳನ್ನು ನಿರ್ಧರಿಸಬೇಕು ಮತ್ತು ಇಲ್ಲ ಎಂದು ಹೇಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಯಾವುದೇ ಸ್ನೇಹಿತ, ಸಹೋದ್ಯೋಗಿ ಅಥವಾ ಒಡಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧ ಮುರಿದು ಬಿದ್ದಿದ್ದರೆ ಅಥವಾ ಅದರಲ್ಲಿ ಕಹಿ ಉಂಟಾಗಿದ್ದರೆ ದೇವಗುರು ಬೃಹಸ್ಪತಿಯ ಒಂದು ದೋಷರಹಿತ ಪರಿಹಾರವನ್ನು ನೀವು ಮಾಡಬೇಕು. ಆ ವ್ಯಕ್ತಿಗೆ ಸಂಬಂಧಿಸಿದ ಯಾವುದೇ ವಸ್ತು
ಅದು ಉಡುಗೊರೆಯಾಗಿರಲಿ ಅಥವಾ ಹಳೆಯ ವಸ್ತುವಾಗಿರಲಿ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಭಗವಾನ್ ವಿಷ್ಣು ಅಥವಾ ಬೃಹಸ್ಪತಿ ದೇವರ ಪಾದಗಳಿಗೆ ಸಮರ್ಪಿಸಿ. ಈ ವಸ್ತುವಿನ ಮೂಲಕ ನಿಮ್ಮ ಸಂಬಂಧದ ಎಲ್ಲಾ ಕಹಿಗಳು ದೂರವಾಗಲಿ ಎಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿ. ಇದರ ನಂತರ ಬೃಹಸ್ಪತಿಯ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅನ್ನು ಕನಿಷ್ಠ 108 ಬಾರಿ ಜಪಿಸಿ. ಪೂರ್ಣ ಮನಸ್ಸಿನಿಂದ ಮಾಡಿದ ಈ ಪರಿಹಾರವು ಆ ಮುರಿದು ಬಿದ್ದ ಸಂಬಂಧದಲ್ಲಿ ಮುಂದಿನ 1 ವರ್ಷದವರೆಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆರೋಗ್ಯದ ಮುಂಭಾಗದಲ್ಲಿ ನೀವು ಜಾಗರೂಕರಾಗಿರಬೇಕು. 8ನೇ ಮನೆಯ ಮಂಗಳ ಮತ್ತು 4ನೇ ಮನೆಯಲ್ಲಿ ರಾಹು ಚಂದ್ರನ ಸ್ಥಿತಿಯು ನಿಮ್ಮ ದೇಹದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತಿದೆ. ವಿಶೇಷವಾಗಿ ಆಗಸ್ಟ್ 27ರಿಂದ 29ರ ನಡುವೆ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ವ್ಯವಸ್ಥೆಯ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು. ಹೊಗೆ ಇರುವ ಸ್ಥಳಗಳಿಂದ ದೂರವಿರಿ, ಏಕೆಂದರೆ ಎದೆಯಲ್ಲಿ ಭಾರ ಅಥವಾ ಬ್ರಾಂಕೈಟಿಸ್ ನಂತಹ ಸ್ಥಿತಿ ಉಂಟಾಗಬಹುದು. ಯಾವುದಾದರೂ ವೈರಲ್ ಇನ್ಫೆಕ್ಷನ್ಗೆ ತುತ್ತಾಗುವ ಅಪಾಯವೂ ಇದೆ. ಇದಕ್ಕಾಗಿ ನೀವು ಸಾಮಾನ್ಯ ರಕ್ತ ಅಥವಾ ಮೂತ್ರ ಪರೀಕ್ಷೆಯನ್ನು ಮಾಡಿಸಬೇಕಾಗಬಹುದು. ಈ ಸಂಚಾರದಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿಯೂ ಹಠಾತ್ ಬದಲಾವಣೆಯಾಗಬಹುದು ಮತ್ತು ನಿಮ್ಮ ಮನಸ್ಸು ಸಾತ್ವಿಕ ಮತ್ತು ಆರೋಗ್ಯಕರ ವಸ್ತುಗಳನ್ನು ತಿನ್ನಲು ಬಯಸುತ್ತದೆ. ಇದು ರಾಹುವಿನ ದುಷ್ಪರಿಣಾಮಗಳನ್ನು ತಡೆಯಲು ಸಕ್ರಿಯವಾಗುತ್ತಿರುವ ನಿಮ್ಮ ದೇಹದ ಸ್ವಂತ ರಕ್ಷಣಾ ವ್ಯವಸ್ಥೆಯಾಗಿದೆ. 4ನೇ ಮನೆಯ ರಾಹುವು ನಿಮ್ಮ ಪೋಷಕರ ಆರೋಗ್ಯದ ಬಗ್ಗೆಯೂ ನಿಮಗೆ ಒತ್ತಡವನ್ನು ನೀಡಬಹುದು. ಆಗಸ್ಟ್ 27ರಿಂದ 29ರ ನಡುವೆ ಕೌಟುಂಬಿಕ ಆಸ್ತಿಗಳ ಬಗ್ಗೆ ಮನಸ್ಸಿನಲ್ಲಿ ಗೊಂದಲಗಳಿರಬಹುದು. ಚಿಕ್ಕ ಮಕ್ಕಳಿರುವ ಪೋಷಕರಿಗೆ ಇದೊಂದು ಸೂಕ್ಷ್ಮ ಸಲಹೆಯಾಗಿದೆ. 8ನೇ ಮನೆಯ ಮಂಗಳ ಮತ್ತು 5ನೇ ಮನೆಯ ರಾಹುವಿನ ಪ್ರಭಾವದಿಂದಾಗಿ ಈ ವಾರ ಮನೆಯಲ್ಲಿರುವ ಯಾವುದೇ ಸಣ್ಣ ಮಗುವು ರಾತ್ರಿಯ ಸಮಯದಲ್ಲಿ ಯಾವುದಾದರೂ ನೆರಳು ಅಥವಾ ಶಬ್ದಕ್ಕೆ ಹೆದರಬಹುದು. ಮೂಢನಂಬಿಕೆಗೆ ಬಲಿಯಾಗಬೇಡಿ. ಮಗುವಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಿ ಮತ್ತು ಅಗತ್ಯವಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ವಿದ್ಯಾರ್ಥಿಗಳಿಗೆ 9ನೇ ಮನೆಯಿಂದ ಉಚ್ಚ ಬೃಹಸ್ಪತಿಯ ದೃಷ್ಟಿಯು 5ನೇ ಮನೆಯ ಮೇಲೆ ಬೀಳುತ್ತಿದೆ. ಇದರಿಂದಾಗಿ ಆಗಸ್ಟ್ 26ರಿಂದ 31ರ ನಡುವೆ ನಿಮ್ಮ ಗಮನ ಮತ್ತು ಏಕಾಗ್ರತೆ ಅದ್ಭುತವಾಗಿರುತ್ತದೆ. ರಕ್ಷಣೆ, ಡಿಫೆನ್ಸ್ ಅಥವಾ ಮಿಲಿಟರಿಗಾಗಿ ತಯಾರಿ ನಡೆಸುತ್ತಿರುವ ಮತ್ತು ಯಾವುದಾದರೂ ದೈಹಿಕ ಪರೀಕ್ಷೆಯನ್ನು ಹೊಂದಿರುವ ಯುವಕರಿಗೆ ಈ ಸಮಯವು ಅಸಾಧಾರಣವಾಗಿ ಮಂಗಳಕರವಾಗಿದೆ. ಕೇವಲ ನಿಮ್ಮ ಮನಸ್ಸಿನ ವಿಚಲಿತೆಯಿಂದ ಅಂದರೆ ಗೊಂದಲಗಳಿಂದ ದೂರವಿರಿ. ಅದು ಪದೇ ಪದೇ ನಿಮ್ಮನ್ನು ನಿಮ್ಮ ಕೆಲಸದಿಂದ ದೂರ ಕೊಂಡೊಯ್ಯಲು ಬಯಸುತ್ತದೆ. ಗೃಹಿಣಿಯರಿಗೆ ಈ ಸಮಯವು ಭಾವನಾತ್ಮಕ ಶಕ್ತಿಯನ್ನು ಬೇಡುತ್ತದೆ. ಆಗಸ್ಟ್ 27ರಿಂದ 29ರ ಟೆನ್ಷನ್ ಸಮಯದಲ್ಲಿ ಕುಟುಂಬದ ಸದಸ್ಯರು ಸ್ವಲ್ಪ ಉಗ್ರರಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸಮತೋಲನವನ್ನು ನೀವೇ ನಿಭಾಯಿಸಬೇಕಾಗುತ್ತದೆ. ಕುಟುಂಬದಲ್ಲಿ ಯಾರು ಸರಿ ಮತ್ತು ಯಾರು ತಪ್ಪು ಎಂದು ನಿರ್ಧರಿಸಬಹುದು ಬೇಕಾಗಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಮನೆಯ ಬಜೆಟ್ ಹಾಳಾಗಲು ಬಿಡುವುದಿಲ್ಲ. ನಿವೃತ್ತ ಮತ್ತು ವಯಸ್ಸಾದವರಿಗೆ ಈ ಸಮಯವು ಬಹಳ ಆಧ್ಯಾತ್ಮಿಕವಾಗಿರುತ್ತದೆ. 8ನೇ ಮನೆಯ ಮಂಗಳ ಮತ್ತು 9ನೇ ಮನೆಯ ಗುರು ನಿಮ್ಮೊಳಗೆ ಒಂದು ವೈರಾಗ್ಯದ ಶಕ್ತಿಯನ್ನು ಸೃಷ್ಟಿಸುತ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಮನಸ್ಸು ದೇವರ ಭಕ್ತಿಯಲ್ಲಿ ತೊಡಗುತ್ತದೆ. ಇದನ್ನು ಖಿನ್ನತೆ ಅಂದರೆ ಡಿಪ್ರೆಷನ್ ಎಂದು ಭಾವಿಸಬೇಡಿ. ಇದು ಆತ್ಮವು ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸುವ ನೇರ ಮಾರ್ಗವಾಗಿದೆ. ಕೇವಲ ನಿಮ್ಮ ಮೊಣಕಾಲು ಮತ್ತು ಸೊಂಟದ ನೋವಿನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮತ್ತು ಕುಟುಂಬದ ಯುವಕರು ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯಿರಿ. ನಿಮ್ಮ ಲಗ್ನವು ಅಗ್ನಿತತ್ವದ್ದಾಗಿದ್ದರೆ ಅಂದರೆ ಮೇಷ, ಸಿಂಹ ಅಥವಾ ಧನಸ್ಸು ಆಗಿದ್ದರೆ ಅಥವಾ ಜಲತತ್ವದ್ದಾಗಿದ್ದರೆ ಅಂದರೆ ಕರ್ಕ, ವೃಶ್ಚಿಕ ಅಥವಾ ಮೀನ ಆಗಿದ್ದರೆ ಗ್ರಹಗಳ ಈ ಶಕ್ತಿಯು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಪೃಥ್ವಿ, ಭೂಮಿ ಅಥವಾ ವಾಯು ತತ್ವದವರಿಗೆ ಫಲಿತಾಂಶಗಳು ಸ್ವಲ್ಪ ಸರಾಸರಿಯಾಗಿರುತ್ತವೆ. ಜ್ಯೇಷ್ಠ ನಕ್ಷತ್ರದವರಿಗೆ ಸಂಪತ್ತು ಮತ್ತು ವ್ಯವಹಾರದಲ್ಲಿ ಅತ್ಯುತ್ತಮ ಫಲಿತಾಂಶಗಳು ಸಿಗುತ್ತವೆ. ಅನುರಾಧ ನಕ್ಷತ್ರದವರಿಗೆ ಉಳಿತಾಯ ಉತ್ತಮವಾಗಿರುತ್ತದೆ, ಆದರೆ ವ್ಯವಹಾರದಲ್ಲಿ ಫಲಿತಾಂಶಗಳು ಸ್ವಲ್ಪ ಆವರೇಜ್ ಸರಾಸರಿ ಆಗಿರುತ್ತದೆ. ವಿಶಾಖ ನಕ್ಷತ್ರದವರಿಗೆ ಲಾಭದ ಗ್ರಾಫ್ ಸಾಕಷ್ಟು ಮೇಲಕ್ಕೆ ಹೋಗುತ್ತದೆ, ಆದರೆ ಶೇಕಡವಾದ ಸಂಪತ್ತಿನ ವೇಗವು ಸಾಮಾನ್ಯವಾಗಿರುತ್ತದೆ. ನೀವು ಆಗಸ್ಟ್ 29ರ ರಾತ್ರಿಯ ಕಷ್ಟದ ಸಮಯವನ್ನು ದಾಟಿದ ತಕ್ಷಣ ಆಗಸ್ಟ್ 30ರಂದು ಚಂದ್ರನು ಮೀನರಾಶಿಯಲ್ಲಿ 5ನೇ ಮನೆಯಲ್ಲಿ ವಕ್ರಿ ಶನಿಯ ಜೊತೆಯಲ್ಲಿರುತ್ತಾನೆ. ಚಿಂತೆಗಳು ಇರುತ್ತವೆ, ಆದರೆ ಯಾವುದೇ ದೊಡ್ಡ ನಷ್ಟವಿರುವುದಿಲ್ಲ. ಆಗಸ್ಟ್ 31ರಂದು ಬೆಳಿಗ್ಗೆ 4 ಗಂಟೆಗೆ 10ನೇ ಮನೆಯಲ್ಲಿ ಕುಳಿತಿರುವ ಸೂರ್ಯ ದೇವನು ಸಿಂಹರಾಶಿಯಲ್ಲಿ ವರ್ಗೋತ್ತಮನಾಗುತ್ತಾನೆ. ಇದು ಈ ತಿಂಗಳ ಒಂದು ದೊಡ್ಡ ರಾಜಯೋಗವಾಗಿದೆ. ಇದು ಉದ್ಯೋಗದಲ್ಲಿ ಬಡ್ತಿ ಮತ್ತು ಕೆಲಸ ಸ್ಥಳದಲ್ಲಿ ದೊಡ್ಡ ಗೌರವವನ್ನು ತಂದುಕೊಡಬಲ್ಲದು.
8ನೇ ಮನೆಯ ಮಂಗಳನ ನಕಾರಾತ್ಮಕತೆಯನ್ನು ಮತ್ತು ಆಗಸ್ಟ್ 27ರಿಂದ 29ರ ಮಾನಸಿಕ ಗೊಂದಲವನ್ನು ಹೋಗಲಾಡಿಸಲು ಮಂಗಳವಾರದಿಂದ ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಮಂಗಳನ ಮಂತ್ರವಾದ ಓಂ ಅಂ ಅಂಗಾರಕಾಯ ನಮಃ ಅನ್ನು ಜಪಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಂಪು ವಸ್ತುಗಳನ್ನು ದಾನ ಮಾಡಿ. ರಾಹು ಮತ್ತು ಚಂದ್ರನ ಮಾನಸಿಕ ಒತ್ತಡವನ್ನು ಕತ್ತರಿಸಲು ಮನೆಯಿಂದ ಹೊರಬರುವಾಗ ನಿಮ್ಮ ಕುಲದೇವಿಗೆ ನಮಸ್ಕರಿಸಿ ಅಥವಾ ದುರ್ಗಾಮಾತೆಯ ನವಾರ್ಣ ಮಂತ್ರವಾದ ಓಂ ಅಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಅನ್ನು ಮನಸ್ಸಿನಲ್ಲಿಯೇ ಜಪಿಸಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ಹಳದಿಯಾಗಿರುತ್ತದೆ ಮತ್ತು ದಿಕ್ಕುಗಳಲ್ಲಿ ಉತ್ತರ ಹಾಗೂ ಪೂರ್ವ ದಿಕ್ಕು ಮಂಗಳಕರವಾಗಿರುತ್ತದೆ. ಜ್ಯೋತಿಷ್ಯವು ಕಲ್ಲಿನ ಮೇಲಿನ ಗೆರೆಯಲ್ಲ, ಬದಲಾಗದ ನಿಯಮವಲ್ಲ, ಬದಲಾಗಿ ಇದೊಂದು ಶಕ್ತಿಯ ವಿಜ್ಞಾನವಾಗಿದೆ. ನೀವು ಜಾಗರೂಕರಾಗಿದ್ದರೆ ಮತ್ತು ಯಾವಾಗ ಎಚ್ಚರಿಕೆ ವಹಿಸಬೇಕು ಎಂದು ನಿಮಗೆ ತಿಳಿದಿದ್ದರೆ ನಿಮ್ಮ ಪ್ರಯತ್ನಗಳಿಂದ ನೀವು ನಕಾರಾತ್ಮಕ ಪರಿಣಾಮಗಳನ್ನು ಸೋಲಿಸಬಹುದು. ಶಾಂತವಾಗಿರಿ ಮತ್ತು ನಿಮ್ಮ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತೀರಿ. ಓಂ ಬ್ರಹ್ಮ ಮುರಾರಿಸ್ತ್ರೀ ಪುರಾಂತಕಾರಿ ಭಾನು ಶಶಿ ಭೂಮಿಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತುವ ಸರ್ವೇ ಗ್ರಹ ಶಾಂತಿಕರ ಭವಂತು. ನಿಮ್ಮ ಜೀವನದಲ್ಲಿ ಗ್ರಹಗಳ ನಕಾರಾತ್ಮಕ ಪ್ರಭಾವಗಳು ಸಕಾರಾತ್ಮಕತೆಯಾಗಿ ಬದಲಾಗಲಿ. ಇದೇ ದೇವರಿಗೆ ಮಾಡುವ ಪ್ರಾರ್ಥನೆ.